ನೀವೇನು ಹೇಳ್ತೀರಾ? ಯುವ ನಿಧಿನೇ ಅವರು ಕೈ ಬಿಟ್ಟಿದ್ದಾರೆ. ಯುವ ನಿಧಿನೇ ಮುಂದಿನ ದೇಶದ ಉದ್ಧಾರಕ್ಕಾಗಿ ಅವರೇ ಬೇಕಾಗಿರೋದು. ಅವ್ರನ್ನೇ ಕೈ ಬಿಟ್ಟಿರೋದ್ರಿಂದ ಇದು ಸರ್ಕಾರ ಯುವ ನಿಧಿನ ಕೈ ಬಿಟ್ಟು ದೇಶದ ಉದ್ಧಾರಕ್ಕೆ ಅವರು ನಷ್ಟ ದೇಶದ ಉದ್ಧಾರವನ್ನು ನಷ್ಟ ಮಾಡದಂತೆ ಆಗ್ತಾಯಿದೆ. ಇವತ್ತಿನ ಬಜೆಟ್ ನೋಡಿದ್ರೆ ತಮ್ಗೆ ಏನು ಅನ್ಸುತ್ತೆ ಸರ್? ಬಜೆಟ್ ಮಂಡನೆ ಎಲ್ಲ ನೋಡಿದ್ರೆ ಅನ್ಕೋತೀನಿ. ಬಜೆಟ್ ಮಂಡನೆ ನೋಡಿದು ಅವರೆಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿ ನಾವು ಇನ್ಕಮ್ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಬಟ್ ಅವರು ದೇಶದ ಸಾಲವನ್ನು ಜಾಸ್ತಿ ಮಾಡಿ ಮಂಡನೆಯಲ್ಲಿ ತೋರಿಸಿದ್ದಾರೆ. ಅದರಿಂದ ನಾವು ದೇಶದ ಹಿತದಲ್ಲಿ ನೋಡಿದ್ರೆ ನಾವು ಶ್ಲಾಘನೀಯವಾಗಿ ಹೇಳ್ತೀವಿ. ಇವತ್ತು ಬಜೆಟ್ ಆಗಿದೆ. ಏನು ಬಡ್ಜೆಟ್ ರೀ ಅದು ಬಿಡ್ರಿ. ಅವ್ರಿಗೆ ಹೆಂಗೆ ಅವ್ರು ಯಾರಿಗೆ ಸಹಾಯ ಮಾಡ್ಬೇಕು ಅವ್ರಿಗೆ ಮಾಡೋದು ಬಿಡ್ರಿ. ನಿಮ್ಗೇನು ಮನ್ಸಿಗಿಲ್ವಾ ಯಾವುದು? ಅವ್ರ ಮೇಲೆ ನಮ್ಗೆ ಇಷ್ಟ ಇಲ್ಲ, ನಾವು ಹೇಳೋದು ಇಲ್ಲ. ಏನು ಕೊಡಬೇಕಿತ್ತು ಅಂತ ಕೇಳ್ತೀರಾ ತಾವು? ಏನಕ್ಕೆ ಎಲ್ಲರಿಗೂ ಸಮ ಕೊಡಲಿ, ಯಾಕೆ ಅಷ್ಟೇ. ಎಲ್ಲರಿಗೂ ಸಮ ಕೊಡಲಿ, ಅದನ್ನು ಎಲ್ಲರೂ ಕರ್ನಾಟಕದಲ್ಲಿ ಇಲ್ವಾ? 5 ಗ್ಯಾರಂಟಿಲಿ 4 ಗ್ಯಾರಂಟಿ ಎತ್ತಿ ಹಿಡಿದಿದ್ದಾರೆ, ಒಂದಕ್ಕೆ ಬಿಟ್ಬಿಟ್ಟಿದ್ದಾರೆ. ಅದೇನೆಲ್ಲ ಲೇಡೀಸ್ಗೆ ಕೊಡ್ತಾರೆ, ಲೇಡೀಸ್ನ ಕೇಳಿ. ಯುವ ನಿಧಿಗೆ ಕೊಟ್ಟೇ ಇಲ್ವಲ್ಲ ಸರ್, ಏನು ಹೇಳ್ತೀರಾ ತಾವು? ನಮಗೇನು ಕೊಟ್ಟಿಲ್ಲ. ಸುಮ್ಮನೆ ಯಾಕೆ ಯಾವುದು ಕೊಡಬೇಕಿತ್ತು ಅಂತ ನಿಮಗೆ? ಯಾತಕ್ಕೆ ರೀ ಫ್ರೀ ಕೊಡಬೇಕು? ಎಲ್ಲರೂ ದುಡ್ಡು ತಿಂತಾರೆ, ಸುಮ್ಮನೆ ಕೊಟ್ಟು 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 ಸೋಂಬೇರಿ ಮಾಡ್ತಾರೆ ಅಷ್ಟೇ. ಸಂಪೂರ್ಣವಾಗಿ ಕಾಲಿಟ್ಟಿದ್ದಾರೆ, ಮಿಕ್ಕಿದ 4 ಗ್ಯಾರಂಟಿನ ದುಡ್ಡು ಕೊಟ್ಟಿದ್ದಾರೆ. ಈ ಬಜೆಟ್ ಬಗ್ಗೆ ಮಾತಾಡಿದ್ರೆ ಅದು ಇದಕ್ಕೆ ಸಮಯ ವೇಸ್ಟ್ ಖಂಡಿತ. ಹಾಗಾಗಿ ನಾನು ಮಾತಾಡೋಕ್ಕೆ ಇಷ್ಟನೇ ಪಡಲ್ಲ. ಅದು ನಿಮ್ಮ ನಿರೀಕ್ಷೆಗಳೇನಾದರೂ ಇತ್ತು? ಏನು ನಮ್ಮದೇನು ನಿರೀಕ್ಷೆ ಏನಿಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ಈ ಸರ್ಕಾರದ ಬಗ್ಗೆ ನಮ್ಮ ನಿರೀಕ್ಷೆ ಇಲ್ಲ. ಹೆಂಗೆ ಹೇಳ್ಬೋದು? ಹಾಗಾಗಿ ದಯವಿಟ್ಟು ಬರೋದಕ್ಕೆ ಈಗ 16 ವರ್ಷದ ಮಕ್ಕಳು ಮೊಬೈಲ್ ಯೂಸ್ ಮಾಡೋ ರೀತಿ ಮಾಡಂಗಿಲ್ಲ ಅಂತ ಹೇಳಿ ಅನೌನ್ಸ್ ಮಾಡಿ, ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ನೀವು? ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಹೇಳಿ? ಅನೌನ್ಸನ್ನು ಮಾಡಿಸಿರಪ್ಪ, ಅದಕ್ಕೊಂದು ದಾರಿ ಬೇಕಾದ್ರೆ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅಲ್ವಾ? ಯಾಕೆಂದರೆ ಹುಡುಗರು ಮನೇಲಿ ಇದ್ದೇ ಇರ್ತಾರೆ, 5-6 ಫೋನ್ ಇರ್ತಾವೆ ಮನೇಲಿ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀನಿ ಹೇಳಿ ನೋಡೋಣ? ಬಾಯಲ್ಲಿ ಹೇಳ್ಬೋದು ಸಾವಿರ ಬೇಕಾರೆ. ದರ್ ಶುಡ್ ಬಿ ಸಮಥಿಂಗ್ ಅಲ್ವಾ? ನಿಮ್ಮ ಹೆಸರು? ಬಸವರಾಜ್ ಅಂತೇಳಿ.